ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ವಾಸ್ತು ರೀತಿ ನೋಡೋಕ್ಕೆ ಹೋದಾಗ ನಾವಿರ್ತಕ್ಕಂಥ ಪರಿಸರ, ಮನೆ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಅಥವಾ ದೇವಸ್ಥಾನ, ಪ್ರತಿ ವಿಷಯದಲ್ಲೂ ಕೂಡ ವಾಸ್ತುಗೆ ಒಂದಷ್ಟು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಯಾಕೆಂದರೆ ಸೂರ್ಯ ಹುಟ್ಟತಕ್ಕಂತಹ ದಿಕ್ಕು, ಮತ್ತು ಸೂರ್ಯ ಮುಳುಗ್ತಕ್ಕಂಥದ್ದು, ಮತ್ತು ನಾವು ಈ ಭೂಮಿ ಇರ್ತಕ್ಕಂಥ ಒಂದು ಪರಿಸರ, ಪ್ರಕೃತಿ, ಇದಕ್ಕೆ ಅನುಸಾರವಾಗಿ ನಾವು ವಾಸ್ತುಗೆ ಪ್ರಾಶಸ್ತ್ಯ ಕೊಡ್ತೀವಿ. ಆದರೆ ಇವತ್ತಿನ ದಿನ ಜೀವನೋಪಾಯಕ್ಕಾಗಿ ನಾವು ಒಂದು ಅಂಗಡಿ ಇಟ್ಕೊಂಡಿರ್ತೀವಿ, ವ್ಯಾಪಾರ ಮಾಡ್ತಾ ಇರ್ತೀವಿ, ಬಾಡಿಗೆ ಅಂಗಡಿಯಲ್ಲಿರ್ತೀವಿ, ಎಲ್ಲೇ ಇದ್ದರೂ ಸಹ ಆ ಅಂಗಡಿಯಲ್ಲಿ ಯಜಮಾನ ಎಲ್ಲಿ ಕುಳಿತುಕೋಬೇಕು? ಯಾಕೆಂದರೆ ಪೂರ್ವಾಭಿಮುಖವಾಗಿರ್ತಕ್ಕಂಥ ಅಂಗಡಿ, ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಅಂಗಡಿ, ಉತ್ತರಾಭಿಮುಖವಾಗಿರ್ತಕ್ಕಂಥ ಅಂಗಡಿ, ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಅಂಗಡಿಯಲ್ಲಿ ಯಜಮಾನ ಎಲ್ಲಿ ಕುಳಿತುಕೊಂಡ್ರೆ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋ ಜೊತೆಗೆ ತನಗೂ ಸಹ ಶುಭ ಆಗುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬಹುಮುಖ್ಯವಾಗಿ ಅಂಗಡಿಯಲ್ಲಿ ಯಜಮಾನ ಎಲ್ಲಿ ಕುಳಿತುಕೋಬೇಕು. ಈಗ ಪೂರ್ವಾಭಿಮುಖವಾಗಿರ್ತಕ್ಕಂಥ ಅಂಗಡಿ ಅಂದರೆ ಆ ಅಂಗಡಿ ನಮಗೆ ಪೂರ್ವಾಭಿಮುಖವಾಗಿ ಇರ್ತಕ್ಕಂಥ ಅಂಗಡಿಯಲ್ಲಿ ಅಗ್ನಿಮುಖದಲ್ಲಿ ಅಂದರೆ ಅಗ್ನಿಯ ಜಾಗ ಆಗ್ನೇಯದಲ್ಲಿ ಕುಳಿತು ಉತ್ತರಾಭಿಮುಖವಾಗಿ ಕುಳಿತುಕೊಳ್ತಕ್ಕಂಥದ್ರಿಂದ ಯಜಮಾನನಿಗೆ ಶ್ರೇಯಸ್ಸಿರುತ್ತೆ. ಅದರ ಜೊತೆಗೆ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಾ ಇರುತ್ತೆ. ಯಾಕೆಂದರೆ ಎಷ್ಟೋ ಜನ ನೋಡಿದ್ದೀವಿ, ನಾವು ಒಂದು 3 ವರ್ಷ 5 ವರ್ಷ ವ್ಯಾಪಾರ ಮಾಡಿದ ತಕ್ಷಣವೇ ಒಂದು ಒಳ್ಳೆ ಮನೆ ಕಟ್ಕೋತಾರೆ, ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಮಕ್ಕಳಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ, ತಾವೂ ವೃದ್ಧಿ ಆಗ್ತಾರೆ. ಅದೇ 10 ವರ್ಷ ಮಾಡ್ತಾರೆ, 20 ವರ್ಷ ಒಂದೇ ಅಂಗಡಿಯಲ್ಲಿರ್ತಾರೆ, ಕೇವಲ ಜೀವನೋಪಾಯ ಮಾಡ್ತಾ ಇರ್ತಾರೆ, ಸಾಲ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ವಾಸ್ತು ರೀತಿ ಕುಳಿತುಕೊಳ್ಳದೆ ಅದನ್ನು ಇದ್ದಂತಹ ಸಂದರ್ಭದಲ್ಲಿ ಆ ರೀತಿ ಆಗುತ್ತೆ. ಈಗ ಪೂರ್ವಾಭಿಮುಖವಾಗಿರ್ತಕ್ಕಂಥ ಅಂಗಡಿ, ಪೂರ್ವಾಭಿಮುಖವಾಗಿರ್ತಕ್ಕಂಥ ಬಾಗಿಲಿರ್ತಕ್ಕಂಥ ಅಂಗಡಿಗೆ ದಕ್ಷಿಣದಲ್ಲಿ ಕುಳಿತು, ಆದರೆ ದಕ್ಷಿಣದಲ್ಲಿ ಕುಳಿತುಕೊಂಡು ಪೂರ್ವದ ಗೋಡೆ ಟಚ್ ಆಗಬಾರ್ದು, ಅದಕ್ಕಂತ ಸ್ವಲ್ಪ ಹಿಂದಕ್ಕೆ ಕೂತ್ಕೊಂಡು ಉತ್ತರಾಭಿಮುಖವಾಗಿ ನೀವು ಕುಳಿತು ವ್ಯಾಪಾರ ಮಾಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಫ್ಲೋರಿಂಗು, ಆ ನೆಲದ ಫ್ಲೋರಿಂಗ್ ಹೆಂಗಿರಬೇಕು ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಡೌನ್ ಇರಬೇಕು, ದಕ್ಷಿಣದಿಂದ ಉತ್ತರಕ್ಕೂ ಸಹ ಡೌನ್ ಇರಬೇಕು. ಈಶಾನ್ಯ ಮೂಲೆಯಲ್ಲಿ ನೀರು ಹಾದು ಹೋಗಬೇಕು. ನೀವು ಯಾವುದೇ ಮುಖ ಆದರೂ ಕೂಡ ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಿರಬೇಕು, ದಕ್ಷಿಣದಿಂದ ಉತ್ತರಕ್ಕೆ ಇಳಿಜಾರಿರಬೇಕು. ಅದು ಪೂರ್ವಾಭಿಮುಖ ಆಗಿರಲಿ, ಪಶ್ಚಿಮಾಭಿಮುಖ ಆಗಿರಲಿ, ಉತ್ತರಾಭಿಮುಖ ಆಗಿರಲಿ, ದಕ್ಷಿಣಾಭಿಮುಖ ಆಗಿರಲಿ. ಹೈಟ್ ಯಾವ ಕಡೆ ಇರಬೇಕು? ಪಶ್ಚಿಮಕ್ಕೆ ಹೈಟ್ ಇರಬೇಕು ಅಥವಾ ದಕ್ಷಿಣಕ್ಕೆ ಹೈಟ್ ಇರಬೇಕು. ಇನ್ನು ಪೂರ್ವಾಭಿಮುಖವಾಗಿ ವ್ಯಾಪಾರ ಮಾಡ್ತಕ್ಕಂಥ ಯಜಮಾನ ಇಲ್ಲಿ ಅಗ್ನಿಮೂಲೆಯಲ್ಲಿ ಕುಳಿತುಕೊಳ್ಳೋದ್ರಿಂದ ಸಾಕಷ್ಟು ವ್ಯಾಪಾರ ಕೂಡ ಆಗುತ್ತೆ, ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಕೂತ್ಕೊಂಡಾಗ ಗಲ್ಲಾ ಪೆಟ್ಟಿಗೆ, ನೀವು ಗಲ್ಲಾ ಹಣ ತೆಗಿತೀರಲ್ಲ, ಅದು ಉತ್ತರಾಭಿಮುಖವಾಗಿ ಕುಳಿತಿರ್ತೀರ, ಎಡಗಡೆ ಇರಬೇಕು. ಎಡಗಡೆ ಇದ್ದಾಗ ತುಂಬ ಒಳ್ಳೆಯದಾಗತ್ತೆ. ಇನ್ನು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಡೋರ್ ಇದೆ, ಆವಾಗ ಏನು ಮಾಡಬೇಕು? ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಡೋರ್ ಇದ್ದಂತಹ ಸಂದರ್ಭದಲ್ಲಿ ನೈಋತ್ಯ ಅಂದರೆ ಅಗ್ನಿಗೆ ಆಪೋಸಿಟ್ ಫುಲ್ ಇರುತ್ತಲ್ಲ, ಅಲ್ಲಿ ಕುಳಿತುಕೋಬೇಕು. ಎಡಗಡೆಯಿಂದ ನಿಮಗೆ ಆ ಗಿರಾಕಿಗಳು ಬರಬೇಕು, ಎಡಭಾಗದಲ್ಲಿ ಆ ಗಲ್ಲಾಪೇಟೆಗೆ ಇದ್ದಿದ್ದೆ ಆದರೆ ಶುಭ ಆಗ್ತಕ್ಕಂಥದ್ದು. ಹಾಗೆ ಉತ್ತರಾಭಿಮುಖವಾಗಿರ್ತಕ್ಕಂತಹ ಬಾಗಿಲು ಅಲ್ಲಿ ಯಜಮಾನ ಎಲ್ಲಿ ಕುಳಿತುಕೋಬೇಕಾಗತ್ತೆ? ಉತ್ತರಾಭಿಮುಖವಾಗಿರ್ತಕ್ಕಂಥ ಆ ಬಾಗಿಲಿನ ವಿಚಾರದಲ್ಲಿ ನೋಡೋಕ್ಕೆ ಹೋದಾಗ ಅಲ್ಲಿ ಆ ಒಂದು ಯಜಮಾನ ವಾಯುವ್ಯದಲ್ಲಿ ಕುಳಿತುಕೋಬೇಕು. ಹೀಗೆ ಪೂರ್ವ ಇರುತ್ತೆ, ಹೀಗೆ ಪಶ್ಚಿಮ, ಉತ್ತರಕ್ಕೆ ಡೋರ್ ಇದ್ದಂತಹ ಸಂದರ್ಭದಲ್ಲಿ ವಾಯುವ್ಯದಲ್ಲಿ ಕುಳಿತುಕೊಂಡು ಆತ ಈಶಾನ್ಯವನ್ನು ನೋಡಬೇಕು, ಪೂರ್ವವನ್ನು ನೋಡಬೇಕು. ಆವಾಗ ವ್ಯಾಪಾರ ತುಂಬ ಚೆನ್ನಾಗಾಗತ್ತೆ. ಇನ್ನು ದಕ್ಷಿಣಾಭಿಮುಖವಾಗಿ ರೋಡ್ ಇದೆ, ದಕ್ಷಿಣಾಭಿಮುಖವಾಗಿ ಬಾಗಿಲಿದ್ದಂತಹ ಸಂದರ್ಭದಲ್ಲಿ ನೈಋತ್ಯದಲ್ಲಿ ಕುಳಿತುಕೋಬೇಕು, ಬಲಗಡೆಗೆ ಗಿರಾಕಿ ಬರಬೇಕು, ಎಡಗಡೆಗೆ ಗಲ್ಲಾಪೆಟ್ಟಿಗೆ ಇಟ್ಕೊಂಡಾಗ ಶುಭ ಆಗುತ್ತೆ. ಇದರಿಂದ ಏನಾಗುತ್ತೆ? ಶ್ರೇಯಸ್ಸಿರುತ್ತೆ, ಆಕರ್ಷಣೆ ಇರುತ್ತೆ, ವ್ಯಾಪಾರಸ್ಥರಿಗೆ ಆ ಗ್ರಾಹಕರನ್ನ ಆಕರ್ಷಣೆ ಕೂಡ ಮಾಡ್ಕೊಳ್ತೀರ, ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ, ಎಲ್ಲವೂ ಕೂಡ ವಾಸ್ತುವನ್ನು ಅನುಸರಿಸ್ಕೊಂಡು ಹೇಳ್ತಕ್ಕಂಥದ್ದು ಕೂಡ ಆಗಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.